ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಎಂದರೆ ತರತರಾದ ಅವಲಕ್ಕಿಯಲ್ಲಿ ಖಾದ್ಯವನ್ನು ಮಾಡುತ್ತೀವಿ ಅವಲಕ್ಕಿನ ಬಳಸಿ. ಹಾಗೆ ಇವತ್ತು ನಾವು ಖಾರ ರೆಸಿಪಿಯನ್ನು ನೋಡೋಣ. ಅವಲಕ್ಕಿ ಚಿವಡ, ಪೇಪರ್ ಅವಲಕ್ಕಿ. ಇದು ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲ್. ಸೊ ಮೊದಲಿಗೆ ಇದಕ್ಕೆ ಬೇಕಾದ ಪದಾರ್ಥಗಳು, ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಬನ್ನಿ. ಗೋಡಂಬಿ ಹಾಗೆ ಬಾದಾಮಿ. ಹಾಗೆ ಮುಂದಿನ ಐಟಮ್ ಪೇಪರ್ ಅವಲಕ್ಕಿ 1 ಬೌಲ್ ತಗೊಂಡಿದ್ದೇನೆ. ಇದು 2 ಸ್ಪೂನ್ಸ್ ಶೇಂಗಾ ಅಥವಾ ಕಡಲೆ ಬೀಜ 2 ಸ್ಪೂನ್ಸ್ ತಗೊಂಡಿದ್ದೀನಿ. ಇದು ಒಂದು 3 ಟೇಬಲ್ ಸ್ಪೂನ್ ಕೊಬ್ಬರಿ, ಒಣ ಕೊಬ್ಬರಿ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಪಪ್ಪು, ಹುರಿಗಡಲೆ, ಸಕ್ಕರೆ ಪುಡಿ, ಶುಗರ್ ಪೌಡರ್. ಈಗ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಏನೇನಂತ ನೋಡೋಣ. 3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಒಣಮೆಣಸಿನ್ಕಾಯಿ, ಹಾಗೆ 1 ಪಿಂಚಷ್ಟು ಹಿಂಗು, 1/4 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನ್ ಖಾರದ ಪುಡಿ, 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 2 ಕಡ್ಡಿಯಷ್ಟು ಕರಿಬೇವು. ಇದೆಲ್ಲ ಕರಿಯೋ ಐಟಮ್, ಇದೆಲ್ಲ ಫ್ರೈ ಮಾಡೋದಕ್ಕೆ ಐಟಮ್. ಹಾಗೆ ಎಣ್ಣೆ ಫ್ರೈ ಮಾಡೋಕ್ಕೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಬಾಣಲೆಯನ್ನು, ದಪ್ಪ ತಳ ಇರೋ ಬಾಣಲೆಯನ್ನು ಇಟ್ಕೊಳ್ಳಿ. ಪೇಪರ್ ಅವಲಕ್ಕಿ ತೊಗೊಂಡ್ವಲ್ಲ 1 ಕಪ್ಪು, ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡೋಣ. ಸೊ ಇದು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ, ಸ್ವಲ್ಪ ಲೈಟಾಗಿ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಕೈಯಲ್ಲಿ ನೋಡಿ ಈ ಥರ ಸೌಂಡ್ ಬರಬೇಕು. ಸೊ ಇವಾಗ ಇದು ಆಗಿದೆ ಅಂತ ಇದನ್ನು ರಿಮೂವ್ ಮಾಡಿಬಿಡೋಣ. ಸೊ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, 2 ಟೇಬಲ್ ಸ್ಪೂನ್. ಸ್ವಲ್ಪ ಆಯಿಲ್ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಈಗ ಕಾದಿದೆ. ಸೊ 2 ಟೇಬಲ್ ಸ್ಪೂನ್ ಶೇಂಗಾ ತೊಗೊಂಡಿದ್ವಿ ನಾವು. ಈ ಶೇಂಗಾ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈ ಮಿಕ್ಸ್ಚರ್ಗೆಲ್ಲ ಹೇಗೆ ನಾವು ಫ್ರೈ ಮಾಡ್ತೀವಿ ಹಾಗೆ. ಫ್ರೈ ಆಗಿದೆ. ಈ ಥರ ಫ್ರೈ ಆಮೇಲೆ ರಿಮೂವ್ ಮಾಡಿದ್ರೆ ಸಾಕು. ಈಗ ನೆಕ್ಸ್ಟ್ ಕೊಬ್ಬರಿ ಹಾಕ್ಕೊಳ್ಳೋಣ. ಸೇಮ್ ಹಾಗೆ ಕೊಬ್ಬರಿ ಹಾಕಿ ಫ್ರೈ ಮಾಡೋಣ. ಕೊಬ್ಬರಿನೂ ಫ್ರೈ ಆಗಿದೆ. ಇವಾಗ ರಿಮೂವ್ ಮಾಡಿಬಿಡೋಣ. ನೋಡ್ಬೋದು ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆದರೆ ಸಾಕು. ಕಲರ್ ಬಂದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಗೋಡಂಬಿ ಹಾಗೆ ಬಾದಾಮಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬಿಸಿ ಇರೋ ಕಾರಣದಿಂದ ಇದು ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ, ಈ ಥರ ಕಲರ್ ಬಂದಿದೆ. ಈಗ ರಿಮೂವ್ ಮಾಡಿಬಿಡೋಣ. ಜಸ್ಟ್ 2 ಸೆಕೆಂಡ್ಸ್ ಅಲ್ಲೇ ಫ್ರೈ ಆಗಿಬಿಡುತ್ತು, ಎಣ್ಣೆ ಬಿಸಿ ಇರೋ ಕಾರಣದಿಂದ. ಈಗ ಇದಕ್ಕೆ ಬೇಕಾಗಿರೋ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಸಾಸಿವೆ ಹಾಕೋಣ ಸ್ವಲ್ಪ.
ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ. ಇವಾಗ ಹಿಂಗೆ ಹಾಕೊಳ್ಳೋಣ 1 ಪಿಂಚು. ಫ್ರೈ ಆಮೇಲೆ 1 ಟೇಬಲ್ ಸ್ಪೂನ್ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಇವಾಗ 2 ಟೇಬಲ್ ಸ್ಪೂನ್ ಹಸಿಮೆಣಸಿನ್ಕಾಯಿ. ನೋಡಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ. ಈಗ ಕರಿಬೇವು ಹಾಕೋಣ. 2 ಮಿನಿಟ್ಸ್ ಫ್ರೈ ಮಾಡೋಣ. ನೀವು ಈ ರೀತಿ ಫ್ರೈ ಆಗಿದೆ. ಇವಾಗ 1/2 ಟೇಬಲ್ ಸ್ಪೂನ್ ಸಾಲ್ಟ್, ಹಾಗೆ 1/2 ಟೇಬಲ್ ಸ್ಪೂನ್ ಅರಿಶಿನ, 1/2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಇದನ್ನು ಹಾಕೋಣ. ನೋಡಿ ಈ ಥರ ಫ್ರೈ ಆಗಿದೆ. ಇವಾಗ 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ, 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ ಹಾಕೋಣ. ಈಗ ನೋಡಿ ಹುರ್ಗಡ್ಲೆನೂ ಚೆನ್ನಾಗಿ ಫ್ರೈ ಆಗಿದೆ. ಹುರ್ಗಡ್ಲೆನೂ ಫ್ರೈ ಆಗಿದೆ. ಇದನ್ನೇ ಕರೆದಿಟ್ಕೊಂಡಿರೋ ಐಟಮ್ಸನ್ನು ಒಂದೊಂದಾಗಿ ಹಾಕೋಣ. ಮೊದಲನೇದಾಗಿ ಕೊಬ್ಬರಿ, ಫ್ರೈ ಮಾಡಿರೋಂಥ ಕೊಬ್ಬರಿ, ನೀವು ಆಗಲೇ ಫ್ರೈ ಮಾಡಿರೋದು ಇದನ್ನು ಹಾಕೊಳ್ಳೋಣ. ಹಾಗೆ 2 ಟೇಬಲ್ ಸ್ಪೂನ್ ಫ್ರೈ ಮಾಡಿರೋಂಥ ಶೇಂಗಾ, ಕಡಲೆ ಬೀಜ. ನೆಕ್ಸ್ಟು ಗೋಡಂಬಿ ಹಾಗೆ ಬಾದಾಮಿ ಫ್ರೈ ಮಾಡಿದ್ವಿ ಆವಾಗಲೇ, ಇದನ್ನು ಹಾಕೊಳ್ಳೋಣ. ಜಸ್ಟ್ ಒಂದು ಮಿಕ್ಸ್ ಮಾಡೋಣ ಅಷ್ಟೇ. ನಾವು ಫ್ರೈ ಮಾಡಿರೋಂಥ ಅವಲಕ್ಕಿ ಹಾಕೋಣ. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಾಗಿದೆ. ಇದಕ್ಕೆ ಸ್ವಲ್ಪ ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿಯನ್ನು ಹಾಕೋಣ. ಈಗ ಮಿಕ್ಸ್ ಮಾಡೋಣ. ಸೊ ರೆಡಿ ಆಗಿದೆ ನಮ್ಮ ಅವಲಕ್ಕಿ ಚಿವಡ ಅಥವಾ ಅವಲಕ್ಕಿ ಒಗ್ಗರಣೆ. ನೋಡಿ ರೆಡಿ ಆಗಿದೆ. ಸರ್ವ್ ಮಾಡೋಣ. ಸೊ ರೆಡಿ ಆಗಿದೆ ಅವಲಕ್ಕಿ ಚಿವಡ. ಸೊ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.